ವಿಷ್ಣುವರ್ಧನ್ ಕೇವಲ ಹೆಸರಲ್ಲ, ಅದು ಒಂದು ಭಾವನೆ. ನಮ್ಮ ಕನ್ನಡ ಸಿನಿರಂಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಎಂಬ ಹೆಸರು ಒಂದು ನಟನ ಹೆಸರು ಮಾತ್ರ ಅಲ್ಲ, ಅದು ಒಂದು ಭಾವನೆ, ಒಂದು ಗೌರವ, ಹಾಗೆಯೇ ಒಂದು ಸಂಸ್ಕೃತಿ. 1972ರಲ್ಲಿ ಬಂದಂತಹ ನಾಗರಹಾವು ಸಿನಿಮಾದ ಮೂಲಕ ನಮ್ಮ ಸಿನಿರಂಗಕ್ಕೆ ಕಾಲಿಟ್ಟ ವಿಷ್ಣುವರ್ಧನ್ ಆ ನಂತರ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೆದರು. ಅವರ ಅಭಿನಯದಲ್ಲಿ ಒಂದು ವಿಶೇಷತೆ ಇತ್ತು. ಇನ್ನು ಅವರು ಮಾಡುವಂತಹ ಪಾತ್ರಗಳು ಕೇವಲ ಪಾತ್ರಗಳಾಗಿರಲಿಲ್ಲ, ಅವು ಜೀವಂತ ವ್ಯಕ್ತಿಗಳಂತೆ ಕಾಣಿಸ್ತಾ ಇದ್ವು. ಆ್ಯಕ್ಷನ್ ಆಗಿರ್ಬೋದು, ಫ್ಯಾಮಿಲಿ ಡ್ರಾಮಾ, ರೊಮ್ಯಾನ್ಸ್, ಸಾಮಾಜಿಕ ಕಥೆಗಳು, ಯಾವ ರೀತಿಯ ಪಾತ್ರ ಆಗಿದ್ರೂ ಕೂಡ ವಿಷ್ಣುವರ್ಧನ್ ಅವರು ಅದರಲ್ಲಿ ಸಂಪೂರ್ಣವಾಗಿ ಲೀನವಾಗ್ತಾ ಇದ್ರು. ಅವರ ಸಿನಿ ಜೀವನದಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳು ಬಂದಿವೆ. ಅದರಲ್ಲೂ ಅನೇಕ ಸಿನಿಮಾಗಳು ಇಂದಿಗೂ ನಮ್ಮ ಕನ್ನಡ ಸಿನಿರಂಗದ ಕ್ಲಾಸಿಕ್ ಸಿನಿಮಾಗಳಾಗಿ ಉಳ್ಕೊಂಡಿದೆ. ಕೋಟಿಗೊಬ್ಬ ಇದು ಒಂದು ಐಕಾನಿಕ್ ಸಿನಿಮಾ. ಈ ಸಿನಿಮಾ ಬಿಡುಗಡೆ ಆದಾಗಲೇ ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ ಪಡೆದಿತ್ತು. ಚಿತ್ರಕಥೆ, ಇನ್ನು ವಿಷ್ಣುವರ್ಧನ್ ಅವರ ಸ್ಟೈಲ್, ಡೈಲಾಗ್ ಡೆಲಿವರಿ, ಹಾಗೆಯೇ ಸ್ಕ್ರೀನ್ ಪ್ರೆಸೆನ್ಸ್, ಇವುಗಳೆಲ್ಲ ಸೇರಿ ಸಿನಿಮಾವನ್ನ ಒಂದು ದೊಡ್ಡ ಹಿಟ್ ಮಾಡಿತು. ಆ ಸಮಯದಲ್ಲಿ ಈ ಸಿನಿಮಾ 100 ದಿನಗಳ ಯಶಸ್ವಿ ಪ್ರದರ್ಶನವನ್ನ ಕಂಡಿತು. ಇಂದಿಗೂ ಕೂಡ ಈ ಸಿನಿಮಾ ಟಿವಿನಲ್ಲಿ ಬಂದರೆ ಜನ ಅದೇ ಉತ್ಸಾಹದಿಂದ, ಪ್ರೀತಿಯಿಂದ ಸಿನಿಮಾವನ್ನ ನೋಡ್ತಾರೆ. ಕೋಟಿಗೊಬ್ಬ ಎಂಬ ಪದವೇ ಒಂದು ರೀತಿಯಲ್ಲಿ ವಿಷ್ಣುವರ್ಧನ್ ಅವರ ಪರ್ಸನಾಲಿಟಿಗೆ ಸರಿ ಹೊಂದುತ್ತೆ. ಶಕ್ತಿಶಾಲಿ, ಧೈರ್ಯಶಾಲಿ ಮತ್ತು ಸತ್ಯದ ಪರವಾಗಿ ನಿಲ್ಲುವಂತಹ ವ್ಯಕ್ತಿತ್ವ.